ಇನ್ನೊಂದು ಟೌನ್ ಪ್ಲಾನಿಂಗ್ ಸ್ಕೀಮ್ಗೆ ಸಂಬಂಧಪಟ್ಟಂಗೆ 14 ದೊಡ್ಡ ನಗರದಲ್ಲಿ ಜನಸಂಖ್ಯೆ ಹೆಚ್ಚಳ ಇದೆ ಅನ್ನುವಂತನ್ನ ಕೇಂದ್ರ ಸರ್ಕಾರ ಮನಗಂಡಿದೆ. ಸೊ ಇಂಥ ನಗರಗಳಲ್ಲಿ ಆರ್ಥಿಕತೆಯ ಉತ್ತೇಜನಕ್ಕೂ ಕೂಡ ಕೆಲ ಪ್ಲಾನ್ಗಳನ್ನು ರೂಪಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಸ್ಟ್ರೀಟ್ ಫುಡ್ ಹಬ್ ನೋಡಿ, ಇದು ಇವತ್ತು ಉಲ್ಲೇಖ ಆಯಿತು. ಸ್ಟ್ರೀಟ್ ಫುಡ್ ಹಬ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಟೌನ್ ಪ್ಲಾನಿಂಗ್ ಸ್ಕೀಮ್ ನಲ್ಲಿ ನಗರಗಳನ್ನು ಅಭಿವೃದ್ಧಿ ಮಾಡುವಂತ ಸಂದರ್ಭದಲ್ಲಿ ಈ ಸ್ಟ್ರೀಟ್ ಫುಡ್ ಹಬ್ ಅನ್ನ ಕೂಡ ನಾವು ನಿರ್ಮಿಸ್ತೀವಿ ಅನ್ನುವಂತನ್ನ ಹೇಳ್ತಾ ಹೋದ್ರು. ಅದಕ್ಕೆ ಸಂಬಂಧಪಟ್ಟಾಗಿನೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಹಳ ಸುದೀರ್ಘವಾಗಿ ಆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದಾಗಿ ಕೆಲವೊಂದು ದೇಶದ ನಗರಗಳು ಬಹಳ ಯಥೇಚ್ಛವಾಗಿ ಬೆಳೀತಾ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ಬೇಕಾದಂಥ ಯೋಜನೆಗಳನ್ನ ಮೂಲಸೌಕರ್ಯವನ್ನು ಕಲ್ಪಿಸುವಂತ ನಿಟ್ಟಿನ ವ್ಯವಸ್ಥೆಗಳಾಗಬೇಕಾಗಿದೆ. ಟೌನ್ ಪ್ಲಾನಿಂಗ್ ಸ್ಕೀಮ್ನಲ್ಲಿ ನಗರಗಳನ್ನು ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಯೋಜನೆಯನ್ನ ರೂಪಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಸುಮಾರು 14 ದೊಡ್ಡ ನಗರಗಳಿಗೆ ಸಂಬಂಧಪಟ್ಟಂಗೆ ಜನಸಂಖ್ಯೆ ಬಹಳ ಹೆಚ್ಚಳ ಇದೆ ಅನ್ನುವಂತ ಕೇಂದ್ರ ಸರ್ಕಾರ ಮನಗಂಡಿದೆ. ಈ ಕಾರಣಕ್ಕಾಗಿನೇ ಆರ್ಥಿಕತೆಯ ಉತ್ತೇಜನಕ್ಕೆ ಅಂತಹ ನಗರಗಳಲ್ಲಿ ಬಹಳ ಜನಸಂಖ್ಯೆ ಹೆಚ್ಚಿದೆ, ಅಂಥವರನ್ನ ಬಳಸ್ಕೊಳ್ಬೇಕು ಅಂತ ಮಾನವ ಸಂಪನ್ಮೂಲ ಅನ್ನುವಂಥ ನಿಟ್ಟಿನಲ್ಲಿ ಅದರ ಒಂದು ಭಾಗ ಈ ಸ್ಟ್ರೀಟ್ ಫುಡ್ ಹಬ್ಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ನಿರ್ಧಾರಕ್ಕೆ ಬಂದಿದ್ದಾರೆ. ಇದನ್ನ ಕರೆಕ್ಟಾಗಿ ಸರ್ಕಾರ ಏನಾದರೂ ಮಾಡಿದ್ರೆ ಬಹಳ ಅನುಕೂಲ ಆಗ್ಬೋದಾ ಅಂತ ಯೋಜನೆನೆ. ನಗರ ಹಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು 3 ಕೋಟಿ ಮನೆಗಳನ್ನು ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಆಗಿದೆ. ಇದು ಅಗೈನ್ PM ಆವಾಸ್ ಯೋಜನೆ ಅಡಿ ಪ್ರತಿ ವರ್ಷ ಕೂಡ ಬಜೆಟ್ನಲ್ಲಿ ಇಂಥದಕ್ಕೆ ಒಂದಷ್ಟು ಉಲ್ಲೇಖ ಇದ್ದೇ ಇರುತ್ತೆ. ಈ ಬಾರಿಯೂ ಕೂಡ ಸುಮಾರು 3 ಕೋಟಿ ಮನೆಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ. ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಕೆಲ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ಏನು ಕ್ರಮ ಅನ್ನುವಂಥ ನೋಡ್ತಾ ಸಂದರ್ಭದಲ್ಲಿ ಈಶಾನ್ಯ ರಾಜ್ಯಗಳ ಬ್ಯಾಂಕಿಂಗ್ ಸೇವೆಯ ಹೆಚ್ಚಳಕ್ಕೂ ಕೂಡ ಯೋಜನೆಯನ್ನು ರೂಪಿಸ್ತೀವಿ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಸೊ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಾಗಿನ ಅಭಿವೃದ್ಧಿಗೂ ಕೂಡ ನಾವು ವಿಶೇಷವಾದಂಥ ಒತ್ತನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ.